ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಜಾಗೃತವಿಂದ ಬದುಕುವುದು, ಅಂದ್ರೆ ಕಾನ್ಷಿಯಸ್ ಲಿವಿಂಗ್. ಈ ಮಾತು ಈಗೀಗ ಬಹಳ ಕೇಳ್ಬರ್ತಿದೆಯಲ್ವಾ? ಹೌದು ಹೌದು. ಜಾಗೃತವಾಗಿರು, ಪ್ರಜ್ಞಾಪೂರ್ವಕವಾಗಿ ಬದುಕು ಅಂತ. ಆದರೆ ಇದರ ನಿಜವಾದ ಅರ್ಥ ಏನು? ನಮಗೆ ಸಿಕ್ಕಿರೋ ಈ ಕೆಲವು ಬರಹಗಳು ಇದನ್ನ ಬಹಳ ಆಳವಾಗಿ ಆದರೆ ಸರಳವಾಗಿ ನೋಡ್ತವೆ. ಅವು ಶುರುವಾಗೋದೇ ಒಂದು ನೇರ ಪ್ರಶ್ನೆಯಿಂದ. ಎಲ್ಲರೂ ಹೇಳುತ್ತಾರೆ, ಆದರೆ ಅಂದ್ರೆ ಏನು ಅಂತ. ಹಾಗಾಗಿ ಇವತ್ತು ನಮ್ಮ ಉದ್ದೇಶ ಸ್ಪಷ್ಟ ಇದೆ. ಈ ಮೂಲಗಳ ಆಧಾರದ ಮೇಲೆ ಜಾಗೃತ ಜೀವನ ಅಂದ್ರೆ ಏನು? ಅದು ಬರೀ ಒಂದು ಫ್ಯಾಷನ್ ಪದ ಅಲ್ಲ, ಅದೊಂದು ಆಳವಾದ ಅನುಭವದ ದಾರಿ ಅಂತ ಅರ್ಥ ಮಾಡಿಕೊಳ್ಳೋದು. ಇದನ್ನ ಕೇವಲ ಒಂದು ತತ್ವವಾಗಿ ಅಲ್ಲ, ನಮ್ಮ ದಿನನಿತ್ಯದ ಬದುಕಲ್ಲಿ ಹೇಗೆ ತರಬಹುದು ಅಂತ ನೋಡೋಣ. ಹೌದು, ಖಂಡಿತ. ಈ ಬರಹಗಳ ವಿಶೇಷತೆನೇ ಅದು ಅನ್ಸುತ್ತೆ. ಇಲ್ಲಿ ದೊಡ್ಡ ದೊಡ್ಡ ಸಿದ್ಧಾಂತಗಳ ಭಾರ ಇಲ್ಲ ನೋಡಿ, ಬದಲಿಗೆ ಅನುಭವಕ್ಕೆ ಒತ್ತು ಕೊಡುತ್ತೆ. ಕ್ಷಣದ ಅರಿವನ್ನ ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋ ಒಂದು ಸಹಜ ದಾರಿ ಬಗ್ಗೆ ಮಾತಾಡುತ್ತೆ. ಇದೊಂಥರ ಆಂತರಿಕ ಪಯಣಕ್ಕೆ ಒಂದು ಕೈಪಿಡಿ ಇದ್ದ ಹಾಗೆ. ಆಂತರಿಕ ಪಯಣದ ಕೈಪಿಡಿ, ಚೆನ್ನಾಗಿ ಹೇಳಿದ್ರಿ. ಹಾಗಾದ್ರೆ ಆ ಪಯಣದ ಮೊದಲ ಹೆಜ್ಜೆ ಜಾಗೃತವಾಗಿರೋದು ಅಂದ್ರೇನು? ಮೂಲದಲ್ಲಿ ಹೇಳಿದ್ದಾರೆ, ಇತ್ತೀಚಿನ ಕ್ಷಣದೊಳಗಿರುವುದು ಮತ್ತು ನಿನಗೆ ಆಗ್ತಾ ಇರುವುದು ಏನೇ ಇರ್ಲಿ ಅದನ್ನ ಸಂಪೂರ್ಣವಾಗಿ ನೋಡೋದು. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣವೇ? ಖಂಡಿತ. ಇತ್ತೀಚಿನ ಕ್ಷಣದೊಳಗಿರೋದು ಅಂದ್ರೆ ಅದು ಕೇವಲ ಸಮಯದ ಬಗ್ಗೆ ಅಲ್ಲ, ಪ್ರಸ್ತುತ ಕ್ಷಣ ಅಂದ್ರೆ ನಮ್ಮ ಗಮನ ಎಲ್ಲಿರುತ್ತೆ ಅನ್ನೋದು ಮುಖ್ಯ. ಸಾಮಾನ್ಯವಾಗಿ ನಮ್ಮ ಗಮನ ಎಲ್ಲೋ ಇರುತ್ತೆ ಅಲ್ವಾ? ಹೌದು, ಹಳೆಯ ನೆನಪುಗಳು, ಇಲ್ಲಾಂದ್ರೆ ಮುಂದೆ ಏನಾಗುತ್ತೋ ಅನ್ನೋ ಚಿಂತೆ. ಅದೇ, ಭೂತಕಾಲದ ವಿಷಾದ, ಭವಿಷ್ಯದ ಚಿಂತೆ. ಈ ಕ್ಷಣದಲ್ಲಿರೋದು ಅಂದ್ರೆ ಆ ಯೋಚನೆಗಳ ಹರಿವನ್ನು ಗಮನಿಸಿ ಅದರಲ್ಲಿ ಕಳೆದು ಹೋಗದೆ ಈಗ ಇಲ್ಲಿ ಏನು ನಡೀತಿದೆ ನಮ್ಮ ದೇಹದಲ್ಲಿ, ನಮ್ಮ ಸುತ್ತಮುತ್ತ, ಅದರ ಮೇಲೆ ಗಮನ ತರೋದು. ಇನ್ನು ಸಂಪೂರ್ಣವಾಗಿ ನೋಡುವುದು ಅನ್ನೋ ಭಾಗ ಇದೆಯಲ್ಲ, ಇದು ಬರೀ ಕಣ್ಣಿಂದ ನೋಡೋದಲ್ಲ, ನಮ್ಮ ಎಲ್ಲ ಇಂದ್ರಿಯಗಳನ್ನು ಬಳಸಿ ಆ ಕ್ಷಣದ ಅನುಭವ, ಅದು ಸುಖ ಇರ್ಲಿ ದುಃಖ ಇರ್ಲಿ ಏನೂ ಇಲ್ಲದಂಗೆ ಇರ್ಲಿ, ಅದನ್ನ ಯಾವುದೇ ತೀರ್ಪು, ವಿಶ್ಲೇಷಣೆ ಅಥವಾ ಹೀಗಿರ್ಬೇಕಿತ್ತು ಹಾಗಿರ್ಬಾರ್ದಿತ್ತು ಅನ್ನೋ ಭಾವನೆಗಳಿಲ್ದೆ ಇದ್ದ ಹಾಗೆ ಗ್ರಹಿಸೋದು. ಇದು ಒಂದು ರೀತಿ ಆ ಕ್ಷಣಕ್ಕೆ ಪೂರ್ತಿ ಶರಣಾಗೋದು. ತೀರ್ಪು ಇಲ್ಲದೆ ನೋಡುವುದು ಅಂದಾಗ ಒಂದು ಪ್ರಶ್ನೆ ಬಂತು. ನಮ್ಮ ಮನಸ್ಸಿನ ಸಹಜ ಗುಣವೇ ಅಲ್ವಾ ಅದು? ಎಲ್ಲದಕ್ಕೂ ಒಳ್ಳೆದು ಕೆಟ್ಟದ್ದು, ಸರಿ ತಪ್ಪು ಅಂತ ಪಟ್ಟಿ ಕಟ್ಟೋದು. ಹಾಗಾದ್ರೆ ಈ ಸಹಜ ಗುಣ ಮೀರಿ ನೋಡೋದು ಹೇಗೆ ಸಾಧ್ಯ? ಇದು ನಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ ಹೋಗೋ ಪ್ರಯತ್ನ ಅನ್ಸುತ್ತೆ. ಒಳ್ಳೆ ಪ್ರಶ್ನೆ. ಇದು ವಿರುದ್ಧವಾಗಿ ಹೋಗೋದಲ್ಲ, ಬಹುಶಃ ಸ್ವಭಾವವನ್ನೇ ಗಮನಿಸೋದು. ನಮ್ಮ ಮನಸ್ಸು ತೀರ್ಪು ಕೊಡುತ್ತಾ? ಸರಿ, ಆ ತೀರ್ಪುನೂ ಗಮನಿಸೋಣ. ನೋಡು, ಈಗ ಮನಸ್ಸು ಇದನ್ನ ಒಳ್ಳೆದು ಅಂತ ಹೇಳ್ತಿದೆ, ಅಥವಾ ಈ ಭಾವನೆ ನನಗೆ ಇಷ್ಟ ಆಗ್ತಿಲ್ಲ ಅಂತ ಮನಸ್ಸು ಹೇಳ್ತಿದೆ. ಹೀಗೆ ಆ ತೀರ್ಪಿನ ಪ್ರಕ್ರಿಯೆನೇ ದೂರದಿಂದ ನೋಡೋದು. ನೋಡೋದು ಅಂದ್ರೆ ಒಪ್ಕೊಳ್ಳೋದು ಅಥವಾ ತಿರಸ್ಕರಿಸೋದಲ್ಲ, ಕೇವಲ ತಿಳ್ಕೊಳ್ಳೋದು. ಆಮೇಲೇನಾಗುತ್ತೆ ಅಂದ್ರೆ ಈ ಗಮನಿಸೋ ಅಭ್ಯಾಸದಿಂದ ಆ ತೀರ್ಪುಗಳ ಹಿಡಿತ ಕಮ್ಮಿಯಾಗುತ್ತೆ. ನಾವು ಅವುಗಳಿಂದ ಅಷ್ಟು ಬೇಗ ಪ್ರಭಾವಿತರಾಗೋಲ್ಲ. ಇದು ಆಸಕ್ತಿದಾಯಕವಾಗಿದೆ. ಅಂದ್ರೆ ತೀರ್ಪುಗಳನ್ನು ಸೇರಿಸಿ ಆ ಕ್ಷಣದ ಎಲ್ಲವನ್ನೂ ಗಮನಿಸೋದು. ಇದು ಸ್ವಲ್ಪ ಧ್ಯಾನದ ತಂತ್ರ ತರ ಕೇಳಿಸ್ತಿಲ್ವಾ? ಸಾಮಾನ್ಯವಾಗಿ ಅರಿವು, ಪ್ರಜ್ಞಾ ಅಂದ ತಕ್ಷಣ ನಮಗೆ ಬರೋದೇ ಆ ಚಿತ್ರಣ. ಸುಮ್ಮನೆ ಕೂತು ಕಣ್ಮುಚ್ಚಿ ಧ್ಯಾನ ಮಾಡೋದು. ಮೂಲದಲ್ಲಿ ಕೇಳಿದಾರಲ್ಲ, ಅಂದ್ರೆ ಧ್ಯಾನ ಮಾಡಬೇಕಾ, ಕೂರಿ ಕಣ್ಮುಚ್ಚಬೇಕಾ ಅಂತ. ಹೌದು, ಆ ಪ್ರಶ್ನೆ ಸಹಜ. ಆದ್ರೆ ಇಲ್ಲಿ ಸಿಗೋ ಉತ್ತರ ನಮ್ಮ ದಿನನಿತ್ಯದ ಜೀವನಕ್ಕೆ ತುಂಬಾ ಹತ್ರವಾಗಿದೆ, ಮತ್ತೆ ಒಂದು ರೀತಿ ಕ್ರಾಂತಿಕಾರಿಯೂ ಹೌದು ಅನ್ಸತ್ತೆ. ಇಲ್ಲ, ಜೀವನವೇ ಧ್ಯಾನ ಆಗ್ಬಹುದು. ಜೀವನವೇ ಧ್ಯಾನ? ಹೌದು. ಈ ಒಂದೇ ವಾಕ್ಯ ನಮ್ಮ ಇಡೀ ಕಲ್ಪನೆಯನ್ನೇ ವಿಸ್ತರಿಸುತ್ತೆ. ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಇರಲು ನೀವೇನೂ ವಿಶೇಷವಾದ ಆಧ್ಯಾತ್ಮಿಕ ಕೆಲಸಗಳನ್ನೇ ಮಾಡಬೇಕು ಅಂತೇನಿಲ್ಲ. ನೀವು ಪಾತ್ರೆ ತೊಳಿತಿರಬಹುದು, ನಡೀತಿರಬಹುದು, ಯಾರ ಜೊತೆನೋ ಮಾತಾಡ್ತಿರಬಹುದು, ಆಫೀಸ್ ಕೆಲಸದಲ್ಲಿರಬಹುದು. ಆ ಕ್ಷಣದಲ್ಲಿ ನೀವು ಪೂರ್ತಿಯಾಗಿ ಅಲ್ಲಿದ್ರೆ, ಗಮನ ಇಟ್ಟು ಆ ಕೆಲಸ ಮಾಡ್ತಿದ್ರೆ ಅದೇ ಧ್ಯಾನ. ಅಂದ್ರೆ ಧ್ಯಾನ ಅನ್ನೋದು ಒಂದು ಕೆಲಸದಿಂದ ಒಂದು ಸ್ಥಿತಿಗೆ ಬದಲಾಗುತ್ತೆ. ದಿನದ 24 ಗಂಟೆನೂ ಆ ಸ್ಥಿತಿಯಲ್ಲಿ ಇರೋಕೆ ಪ್ರಯತ್ನ ಮಾಡೋದೇ ನಿಜವಾದ ಅಭ್ಯಾಸ. ಜೀವನವೇ ಧ್ಯಾನ ಆಗಬಹುದು. ಇದು ನಿಜಕ್ಕೂ ಆಳವಾದ ಮಾತು. ಇದಕ್ಕೆ ಸಪೋರ್ಟ್ ಆಗಿ ಸರಳ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ನೀನು ಚಹಾ ಕುಡಿಯುವಾಗ ಅದರ ವಾಸನೆ ಗಮನಿಸು, ಬಿಸಿಯನ್ನು ಅನುಭವಿಸು, ಊಟ ಮಾಡುವಾಗ ರುಚಿಯನ್ನು ನಿಜವಾಗಿ ಅನುಭವಿಸು ಅಂತ. ಇವು ತುಂಬಾ ಸಾಮಾನ್ಯವಾದ ವಿಷಯಗಳು.
ಇದನ್ನ ಕೇಳಿದಾಗ ಇಷ್ಟೇನಾ, ಇಷ್ಟು ಮಾಡಿದ್ರೆ ಸಾಕೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ತತ್ವ ಸರಳನೆ, ಖಂಡಿತ. ಚಾ ಕಪ್ ಹಿಡಿದಾಗ ಕೈಗೆ ಬಿಸಿ ತಗುಲುತ್ತೆ, ಮೂಗಿಗೆ ವಾಸನೆ ಬರುತ್ತೆ, ನಾಲಿಗೆಗೆ ರುಚಿ ಗೊತ್ತಾಗುತ್ತೆ. ಇದನ್ನ ಗಮನಿಸೋಕೆ ಏನ್ ದೊಡ್ಡ ಕೌಶಲ್ಯ ಬೇಕಿಲ್ಲ. ಆದ್ರೆ ಸವಾಲಿರೋದೇ ಆ ಸರಳತೆಯನ್ನ ನಿರಂತರವಾಗಿ ಕಾಪಾಡ್ಕೊಳ್ಳೋದ್ರಲ್ಲಿ. ಯಾಕಂದ್ರೆ ಮೂಲದಲ್ಲೇ ಹೇಳೋ ಹಾಗೆ, ನಾವೆಲ್ಲರೂ ಅನುಭವಿಸೋ ಹಾಗೆ ಮನಸ್ಸು ಯಾವಾಗ್ಲೂ ಓಡ್ತಿರ್ತದೆ. ಅದು ಒಂದು ಕ್ಷಣನೂ ಸುಮ್ನೆ ಕೂರಲ್ಲ. ಹೌದು, ನಿಜ. ಅದು ಹೆಚ್ಚಾಗಿ ನಿನ್ನೆ ಮಾಡಿದ ತಪ್ಪುಗಳಲ್ಲಿ, ನಿನ್ನೆ ಹೇಳಿದ ಮಾತುಗಳಲ್ಲಿ ಇರುತ್ತೆ, ಅಥವಾ ನಾಳೆ ಆಗಬೇಕಾದ ವಿಷಯಗಳಲ್ಲಿ, ನಾಳೆ ಎದುರಿಸಬೇಕಾದ ಸವಾಲುಗಳಲ್ಲಿ ಸುತ್ತಿರುತ್ತೆ. ನಾವು ದೇಹದಿಂದ ಚಾ ಕುಡಿತಿದ್ರೂ ಮನಸ್ಸು ಎಲ್ಲೋ ಇರುತ್ತೆ. ಯಾವುದೋ ಹಳೆ ಜಗಳನೇ ಮತ್ತೆ ಮನಸ್ಸಲ್ಲಾಡ್ತಿರ್ಬಹುದು, ಇಲ್ಲ ಮುಂದಿನ ವಾರದ ಮೀಟಿಂಗ್ ಬಗ್ಗೆ ಯೋಚನೆ ಮಾಡ್ತಿರ್ಬಹುದು. ಆ ಕ್ಷಣದ ಚಹಾದ ಅನುಭವ, ಬಣ್ಣ, ವಾಸನೆ, ರುಚಿ, ಬಿಸಿ ಎಲ್ಲ ಮಿಸ್ಸಾಗೋಗುತ್ತೆ. ಈ ಮಾನಸಿಕ ಗೈರು ಹಾಜರಿ ಇದೆಯಲ್ಲ, ಅದೇ ನಮ್ಮ ಜೀವನದ ಬಹುಪಾಲು ವಾಸ್ತವ. ಹೌದು, ಇದು ತುಂಬಾ ಜನಕ್ಕೆ ರಿಲೇಟಬಲ್ ಅನ್ಸುತ್ತೆ. ಮನಸ್ಸು ವರ್ತಮಾನದಲ್ಲಿ ಇರೋದೇ ಕಷ್ಟ. ಹಾಗಾದ್ರೆ ಈ ಸದಾ ಓಡೋ ಚಂಚಲ ಮನಸ್ಸನ್ನು ನಿಭಾಯಿಸೋದು ಹೇಗೆ? ಅದನ್ನ ಹಿಡಿದು ನಿಲ್ಲಿಸ್ಬೇಕಾ, ಒತ್ತಾಯ ಮಾಡಬೇಕಾ? ಮೂಲದಲ್ಲಿ ಇದಕ್ಕೊಂದು ವಿಚಿತ್ರವಾದ ಆದರೆ ಬಹುಶಃ ಆಳವಾದ ಸಲಹೆ ಇದೆ. ಅದನ್ನ ಹೇಗೆ ನಿಲ್ಸೋದು ಅನ್ನೋ ಪ್ರಶ್ನೆಗೆ ಉತ್ತರ, ನಿಲ್ಸ್ಬೇಡ, ಕೇವಲ ನೋಡು. ನಿಲ್ಸೋಕ್ ಹೋಗ್ಬೇಡ, ಬರೀ ನೋಡು. ಏನಿದು ಇದರ ಅರ್ಥ? ಸುಮ್ನೆ ಬಿಟ್ಬಿಡ್ಬೇಕಾ? ಆ ನಿಲ್ಲಿಸ್ಬೇಡ ಅನ್ನೋ ಸೂಚನೆ ಇದೆಯಲ್ಲ, ಅದು ತುಂಬಾ ಮುಖ್ಯ. ಯಾಕಂದ್ರೆ ಮನಸ್ಸಿನ ಓಟವನ್ನ ನಾವು ಬಲವಂತವಾಗಿ ತಡೆಯೋಕೆ ಹೋದಷ್ಟು ಅದು ಜಾಸ್ತಿ ಹಠ ಮಾಡುತ್ತೆ. ಇಲ್ಲಾಂದ್ರೆ ನಮ್ಮಲ್ಲೇ ಒಂದು ಸಂಘರ್ಷ ಶುರುವಾಗುತ್ತೆ. ಅಯ್ಯೋ, ನನ್ ಮನಸ್ಸು ನನ್ ಮಾತ್ ಕೇಳ್ತಿಲ್ವಲ್ಲ ಅಂತ ಬೇಜಾರಾಗ್ಬೋದು. ಕೇವಲ ನೋಡು ಅಂದ್ರೆ ಆ ಓಡೋ ಮನ್ಸನ್ನ, ಅದರ ಯೋಚನೆಗಳ್ನ, ಭಾವನೆಗಳ್ನ, ಕಲ್ಪನೆಗಳ್ನ, ಅವು ಏನೇ ಇರ್ಲಿ, ದೂರದಿಂದ ಅಂಟುಕೊಳ್ದೆ, ತೀರ್ಪು ಕೊಡ್ದೆ ಗಮನಿಸೋದು. ಸಾಕ್ಷಿಯಾಗಿ. ಹೌದು, ಒಬ್ಬ ಸಾಕ್ಷಿ ತರ. ಯೋಚನೆಗಳು ಬರ್ತಿವೆ, ಹೋಗ್ತಿವೆ, ಭಾವನೆಗಳು ಏಳ್ತಿವೆ, ಇಳಿತಿವೆ. ಇದನ್ನ ಗಮನಿಸ್ತಾ ಹೋಗೋದು. ಈ ಗಮನಿಸುವಿಕೆಯೇ ಒಂದು ರೀತಿ ಅವುಗಳ ಮೇಲಿನ ಹಿಡಿತವನ್ನು ಸಡಿಲ ಮಾಡುತ್ತೆ. ನಾವು ಯೋಚನೆಗಳ ಜೊತೆ ಒಂದಾಗಿ ಹೋಗೋದನ್ನ ನಿಲ್ಸಿದಾಗ ಅವುಗಳ ಪವರ್ ಕಡಿಮೆಯಾಗತ್ತೆ. ನೋಡುವುದು ಅಂದ್ರೆ ಅವುಗಳಲ್ಲಿ ಮುಳುಗಿ ಹೋಗದಿರೋದು. ಇದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಮನಸ್ಸು ಓಡುವಾಗ, ಅದರಲ್ಲೂ ಸ್ಟ್ರಾಂಗ್ ಫೀಲಿಂಗ್ಸ್ ಅಥವಾ ಚಿಂತೆಗಳು ಬಂದಾಗ ಅವುಗಳಿಂದ ದೂರ ನಿಂತು ನೋಡೋದು ಹೇಗೆ? ಅದಕ್ಕೇನಾದ್ರೂ ಪ್ರಾಕ್ಟಿಕಲ್ ದಾರಿಗಳನ್ನ ಹೇಳಿದಾರಾ? ಖಂಡಿತವಾಗಿಯೂ. ಆ ನೋಡುವಿಕೆಗೆ ಅಥವಾ ವರ್ತಮಾನಕ್ಕೆ ವಾಪಸ್ ಬರಲು ತುಂಬಾ ಸಹಜವಾದ, ಯಾವಾಗ್ಲೂ ನಮ್ ಜೊತೆ ಇರೋ ಸಾಧನೆಗಳನ್ನ ಬಳಸೋಕ್ ಹೇಳಲಾಗಿದೆ. ಮೊದಲನೇದು ಉಸಿರು. ಉಸಿರಾಡುವಾಗ ಅದರ ಹಾದಿಯನ್ನು ಅನುಭವಿಸು. ಉಸಿರು ಮೂಗಿನ ಹೊಳ್ಳೆಗಳ ಮೂಲಕ ಒಳಗೆ ಹೋಗುವಾಗ ತಂಪಾಗಿರೋದು ಅಥವಾ ಬೆಚ್ಚಗಿರೋದು, ಎದೆ, ಹೊಟ್ಟೆ ಉಬ್ಬೋದು, ತಗ್ಗೋದು, ಈ ಶಾರೀರಿಕ ಪ್ರಕ್ರಿಯೆಯನ್ನ ಗಮನ ಇಟ್ಟು ಅನುಭವಿಸೋದು. ಉಸಿರು ಯಾವಾಗ್ಲೂ ವರ್ತಮಾನ ಕ್ಷಣದಲ್ಲೇ ಇರುತ್ತೆ ನೋಡಿ. ಅದು ಭೂತಕಾಲದಲ್ಲೂ ಇಲ್ಲ, ಭವಿಷ್ಯದಲ್ಲೂ ಇಲ್ಲ. ಅದರ ಮೇಲೆ ಗಮನ ಇಟ್ಟಾಗ ನಾವು ಸಹಜವಾಗಿ ವರ್ತಮಾನಕ್ಕೆ ಬರ್ತೀವಿ. ಸರಿ. ಇನ್ನೊಂದು ದಾರಿ ದೇಹದ ಸಂವೇದನೆಗಳು. ನಿನ್ನ ಕೈಯಲ್ಲಿ ಏನಿದೆ, ನಿನ್ನ ಪಾದ ಕೆಳಗಿನ ನೆಲ ಹೇಗಿದೆ, ಅದನ್ನ ಅರಿತುಕೊಳ್ಳೋ. ನಾವು ಕೂತಿದ್ರೆ ಕುರ್ಚಿಯ ಸ್ಪರ್ಶ, ಕಾಲು ಕೆಳಗಿನ ನೆಲ ಗಟ್ಟಿಯಾಗಿದ್ಯಾ, ಮೆತ್ತಗಿದ್ಯಾ, ನಮ್ಮ ಬಟ್ಟೆ ಮೈಗೆ ತಾಗೋದು, ಇವುಗಳ ಬಗ್ಗೆ ಅರಿವು ಮೂಡಿಸ್ಕೊಳ್ಳೋದು. ನಮ್ಮ ಗಮನ ಯೋಚನೆಗಳ ಲೋಕದಿಂದ ಜಾರಿ ಈ ತಕ್ಷಣದ ನಿಜವಾದ ಶಾರೀರಿಕ ವಾಸ್ತವಕ್ಕೆ ಬರುತ್ತೆ. ದೇಹನೇ ಒಂದು ಆಧಾರ ಸ್ತಂಭ, ಆಂಕರ್ ತರ ಕೆಲಸ ಮಾಡತ್ತೆ, ನಮ್ಮನ್ನು ವರ್ತಮಾನಕ್ಕೆ ಹಿಡಿದಿಡೋಕೆ. ಓಹೋ, ಹಾಗಾದ್ರೆ ಮನಸ್ಸಿನ ಗಲಾಟೆಯಿಂದ ಹೊರಬರಲು, ಜಗಳ ಆಡೋ ಬದಲು ಗಮನನ ಉಸುರು ಅಥವಾ ದೇಹದಂಥ ಸರಳ ಸಹಜ ವಿಷಯಗಳಿಗೆ ಶಿಫ್ಟ್ ಮಾಡೋದು, ಇದು ಒಂದು ರೀತಿ ಶಾರ್ಟ್ಕಟ್ ತರಹನ? ಮನಸ್ಸನ್ನ ಬೇರೆ ಕಡೆ ಡಿಸ್ಟ್ರಾಕ್ಟ್ ಮಾಡೋ ತಂತ್ರನ? ಶಾರ್ಟ್ಕಟ್ ಅನ್ನೋದಕ್ಕಿಂತ ಇದು ನೇರ ದಾರಿ ಅನ್ಬಹುದು. ಡಿಸ್ಟ್ರಾಕ್ಟ್ ಮಾಡೋದು ಅಂದ್ರೆ ಸ್ವಲ್ಪ ಬಲವಂತ ಮಾಡಿದ ಹಾಗಾಗತ್ತೆ. ಇಲ್ಲಿ ಹಾಗಲ್ಲ. ಇದು ಗಮನವನ್ನ ಸಹಜವಾಗಿ ಮರುಕೇಂದ್ರೀಕರಿಸೋದು, ರೀಫೋಕಸಿಂಗ್. ಯೋಚನೆಗಳು ಬರ್ತಿರೋದನ್ನ ಗಮನಿಸ್ತಾನೆ, ಸರಿ, ಈಗ ನಾನು ನನ್ನ ಉಸಿರನ್ನ ಗಮನಿಸ್ತೀನಿ ಅಥವಾ ನನ್ನ ಪಾದದ ಕೆಳಗಿನ ನೆಲದ ಅನುಭವವನ್ನ ಗಮನಿಸ್ತೀನಿ ಅಂತ ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡ್ಕೊಳ್ಳೋದು. ಯೋಚನೆಗಳು ಕೆಟ್ಟವು, ಅವು ಬರಬಾರ್ದು ಅಂತಲ್ಲ, ಅದು ಮನಸ್ಸಿನ ಸ್ವಭಾವ. ಆದ್ರೆ ಅವುಗಳಲ್ಲಿ ಸಿಕ್ಕಿಹಾಕೊಳ್ಳೋ ಬದಲು ನಾವು ಎಲ್ಲಿ ಗಮನ ಕೊಡಬೇಕು ಅನ್ನೋ ಆಯ್ಕೆ ನಮ್ಮ ಕೈಯಲ್ಲಿ ಇದೆ ಅಂತ ಅರ್ಥಕೊಳ್ಳೋದು.
ಇದು ಸ್ಪಷ್ಟವಾಯಿತು. ಹಾಗಾದ್ರೆ ಈ ಅಭ್ಯಾಸವನ್ನ ಮಾಡ್ತಾ ಹೋದ್ರೆ, ಅಂದ್ರೆ ಕ್ಷಣದೊಳಗಿರೋ ಪ್ರಯತ್ನ, ತೀರ್ಪು ಕೊಡದೆ ಗಮನಿಸೋದು, ಉಸಿರು ದೇಹದ ಮೂಲಕ ವರ್ತಮಾನಕ್ಕೆ ವಾಪಸ್ ಬರೋದು, ಇದರಿಂದ ಆಗೋ ಪರಿಣಾಮ ಏನು? ಮೂಲದಲ್ಲಿ ಒಂದು ಪ್ರಶ್ನೆ ಇದೆ. ಅಂದ್ರೆ ಕ್ಷಣದೊಳಗಿರೋದು ಅಷ್ಟೇನಾ? ಬರೀ ಆ ಕ್ಷಣದಲ್ಲಿ ಇರೋದ್ರಿಂದ ನಮ್ಮ ಜೀವನದಲ್ಲಿ ಏನಾದರೂ ದೊಡ್ಡ ಬದಲಾವಣೆ ಆಗತ್ತಾ? ಖಂಡಿತ ಆಗತ್ತೆ. ಮತ್ತು ಆ ಬದಲಾವಣೆಗಳು ಬಹಳ ಆಳವಾದವು ಅಂತ ಮೂಲ ಹೇಳತ್ತೆ. ಇದು ಸುಮ್ನೆ ಒಂದು ಮೆಂಟಲ್ ಎಕ್ಸಸೈಸ್ ಅಲ್ಲ. ಇದರ ಫಲಿತಾಂಶ ನಮ್ಮ ಭಾವನೆಗಳ, ನಮ್ಮ ಮನಸ್ಸಿನ ಸ್ಥಿತಿ ಮೇಲೆ ನೇರ ಪರಿಣಾಮ ಬೀರುತ್ತೆ. ಭಯ ಕಡಿಮೆ ಆಗತ್ತೆ, ಮನಸ್ಸು ಶಾಂತವಾಗತ್ತೆ. ಇದು ತುಂಬಾ ಮುಖ್ಯವಾದ ಫಲಿತಾಂಶ ಅಲ್ವಾ? ಹೌದು, ಖಂಡಿತ. ನಮ್ಮ ಹೆಚ್ಚಿನ ಭಯಗಳು, ಆತಂಕಗಳು ಈಗ ನಡೀತಿರೋದಕ್ಕಿಂತ ಹೆಚ್ಚಾಗಿ ಹಳೆಯ ನೆನಪುಗಳು ಅಥವಾ ಮುಂದೆ ಏನಾಗ್ಬೋದು ಅನ್ನೋ ಕಲ್ಪನೆಗಳಿಂದನೇ ಬರೋದು. ಯಾವಾಗ ನಾವು ವರ್ತಮಾನದಲ್ಲಿ ಗಟ್ಟಿಯಾಗಿ ನಿಲ್ತೀವೋ ಆ ಕಲ್ಪಿತ ಭಯಗಳಿಗೆ ಜಾಗ ಇರಲ್ಲ. ಮನಸ್ಸು ಆತಂಕದಿಂದ ಹೊರಬಂದು ಒಂದು ರೀತಿ ಸಹಜ ಸ್ಥಿತಿಗೆ, ಶಾಂತ ಸ್ಥಿತಿಗೆ ಬರುತ್ತೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಸುಂದರವಾದ ಕಾವ್ಯಾತ್ಮಕವಾದ ಮಾತಿದೆ ನೋಡಿ. ಪ್ರತಿ ಉಸಿರು ಪ್ರಾರ್ಥನೆ ಆಗುತ್ತೆ. ವಾವ್! ಇದರ ಅರ್ಥವೇನು? ಜಾಗೃತ ಸ್ಥಿತಿಯಲ್ಲಿ ಅತ್ಯಂತ ಸಾಮಾನ್ಯ, ಸಹಜ, ನಾವು ದಿನಕ್ಕೆ ಲಕ್ಷಾಂತರ ಸಾರಿ ಮಾಡೋ ಉಸಿರಾಟದ ಕ್ರಿಯೆ ಕೂಡ ಒಂದು ಅದ್ಭುತವಾದ, ಪವಿತ್ರವಾದ ಅನುಭವ ಆಗುತ್ತೆ. ನಾವು ಜೀವಂತವಾಗಿದ್ದೀವಿ, ಈ ಕ್ಷಣದಲ್ಲಿ ಅಸ್ತಿತ್ವದಲ್ಲಿದ್ದೀವಿ ಅನ್ನೋ ಅರಿವು ಮೂಡುತ್ತೆ. ಆಗ ಬದುಕಿನ ಪ್ರತಿಯೊಂದು ಸಣ್ಣ ಕ್ರಿಯೆನೂ, ತಿನ್ನೋದು, ನಡೆಯೋದು, ನೋಡೋದು, ಕೇಳೋದು ಒಂದು ರೀತಿ ಅರಿವಿನ ಆಚರಣೆ ಆಗುತ್ತೆ. ಸಾಮಾನ್ಯವಾದ್ದೇ ದೈವಿಕವಾಗಿ ಕಾಣೋಕೆ ಶುರುವಾಗುತ್ತೆ. ಪ್ರತಿ ಉಸಿರು ಪ್ರಾರ್ಥನೆ ಆಗುತ್ತೆ. ಇದು ನಿಜಕ್ಕೂ ಮನಸ್ಸಿಗೆ ಮುಟ್ಟುವ ಮಾತು. ಇದು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂತಿದೆ. ಹಾಗಾದ್ರೆ ನಾವು ಸಾಮಾನ್ಯವಾಗಿ ಹೊರಗೆ ಹುಡುಕ್ತೀವಲ್ಲ ಶಾಂತಿ, ನೆಮ್ಮದಿ, ಸಂತೋಷ, ಅಥವಾ ಕೆಲವರು ಹೇಳೋ ದೈವಿಕತೆ, ಅದೆಲ್ಲ ಈ ಪ್ರಸ್ತುತ ಕ್ಷಣದ ಅರಿವಿನಲ್ಲೇ ನಮ್ಮೊಳಗೆ ಇದೆಯಾ? ಹಾಗಿದ್ರೆ ನಮ್ಮೆಲ್ಲ ಹೊರಗಿನ ಹುಡುಕಾಟಗಳು, ಒಳ್ಳೆ ಪರಿಸ್ಥಿತಿ ಬೇಕು, ಹೆಚ್ಚು ವಸ್ತು ಬೇಕು, ಬೇರೆಯವರು ಒಪ್ಪಬೇಕು, ಇದೆಲ್ಲ ವ್ಯರ್ಥನ? ಮೂಲದಲ್ಲೇ ಇದೇ ಪ್ರಶ್ನೆ ಕೇಳಿದ ಹಾಗಿದೆಯಲ್ಲ. ಹಾಗಾದ್ರೆ ಶಾಂತಿ ಹೊರಗೆ ಬೇಡ ಅಂದ್ರೆ? ನಿಖರವಾಗಿ ಮೂಲದ ಕೊನೆಯ ಮಾತುಗಳು ತುಂಬಾ ಶಕ್ತಿಯುತವಾಗಿವೆ ಮತ್ತೆ ಬಹುಶಃ ಇಡೀ ಚರ್ಚೆಯ ಸಾರವನ್ನೇ ಹೇಳುತ್ತೆ. ಶಾಂತಿ ಅನ್ನೋದು ಎಲ್ಲೋ ದೂರದಲ್ಲಿ, ಭವಿಷ್ಯದಲ್ಲಿ ಸಾಧಿಸಬೇಕಾದ ಗುರಿಯಲ್ಲ, ಅಥವಾ ಯಾವುದೋ ಹೊರಗಿನ ವಸ್ತು, ವ್ಯಕ್ತಿ, ಪರಿಸ್ಥಿತಿಯಿಂದ ಪಡಿಬೇಕಾದ್ದಲ್ಲ. ಬೇಡ ಅಂತ ಸ್ಪಷ್ಟವಾಗಿ ಹೇಳಿ ಅದು ಎಲ್ಲಿದೆ ಅಂತ ತಿಳಿಸುತ್ತೆ. ಅದು ಈಗ್ಲೇ ಇದೆ, ಈ ಕ್ಷಣದಲ್ಲೇ ಇದೆ. ಎಲ್ಲಿ? ಈ ಉಸಿರಿನೊಳಗೆ, ಈ ಕ್ಷಣದೊಳಗೆ, ನಿನ್ನೊಳಗೆ, ನಮ್ಮೊಳಗೆ. ಹೌದು. ಇದು ಗಮನದನ್ನ ಪೂರ್ತಿಯಾಗಿ ಒಳಗೆ ತಿರುಗಿಸುತ್ತೆ. ನಮ್ಮ ಶಾಂತಿ, ನಮ್ಮ ಸಂತೋಷ ನಮ್ಮಲ್ಲೇ ಇದೆ. ಅದು ನಮ್ಮ ಸಹಜ ಸ್ಥಿತಿಯನ್ನೋ ಅರಿವನ್ನ ಕೊಡುತ್ತೆ. ಹೊರಗಿನ ಪ್ರಪಂಚದ ಘಟನೆಗಳು, ಏಳುಬೀಳುಗಳು ನಡೀತಾನೇ ಇರುತ್ತೆ. ಆದ್ರೆ ಅವು ನಮ್ಮ ಒಳಗಿನ ಶಾಂತಿಯನ್ನ ಕೆಡಿಸ್ಲೇಬೇಕು ಅಂತೇನಿಲ್ಲ. ನಾವು ವರ್ತಮಾನದಲ್ಲಿದ್ರೆ ಆ ಅರಿವಿನಲ್ಲೇ ಒಂದು ಸ್ಥಿರವಾದ, ಶಾಂತವಾದ ಕೇಂದ್ರವನ್ನ ಕಂಡುಕೊಳ್ಬಹುದು. ಮನಸ್ಸಿನ ಗದ್ದಲ, ಹೊರಗಿನ ಗದ್ದಲಗಳ ನಡುವೆಯೂ ಆ ಶಾಂತಿ ಇರತ್ತೆ. ನಾವು ಅದನ್ನ ಕಳೆದುಕೊಂಡಿಲ್ಲ, ಬರೀ ಗಮನಿಸೋದನ್ನ ಮರ್ತಿದಿವೆ ಅಷ್ಟೇ. ಇದು ಬಹಳ ಆಳವಾದ, ಆದರೆ ಅಷ್ಟೇ ಆಶಾದಾಯಕವಾದ ಮಾತು. ಹಾಗಾದ್ರೆ ಇವತ್ತಿನ ಈ ನಮ್ಮ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳ್ಬೋದಾ? ಜಾಗೃತ ಜೀವನ ಅಥವಾ ಕಾನ್ಷಿಯಸ್ ಲಿವಿಂಗ್ ಅಂದ್ರೆ ಅದೇನೋ ದೊಡ್ಡ ಅಲೌಕಿಕ ಸ್ಥಿತಿಯಲ್ಲ. ಅದು ಕೇವಲ ಪ್ರಸ್ತುತ ಕ್ಷಣದಲ್ಲಿ, ಈಗ, ಇಲ್ಲಿ ಪೂರ್ತಿಯಾಗಿ ಇರೋದು. ಹೌದು. ನಮ್ಮ ಗಮನವನ್ನ ಭೂತ ಭವಿಷ್ಯನ ಚಿಂತೆಗಳಿಂದ ವರ್ತಮಾನಕ್ಕೆ ತರೋದು. ನಮ್ಮೊಳಗೆ ಮತ್ತೆ ನಮ್ಮ ಸುತ್ತ ನಡೀತಿರೋದನ್ನ ಯಾವುದೇ ತೀರ್ಪು ಕೊಡದೆ, ಅಂಟಿಕೊಳ್ಳದೆ ಸಾಕ್ಷಿಯಾಗಿ ಗಮನಿಸೋದು. ಇದಕ್ಕೆ ಪ್ರತ್ಯೇಕ ಸಮಯ, ಜಾಗ ಬೇಕಿಲ್ಲ. ಜೀವನವೇ ಧ್ಯಾನ ಆಗ್ಬಹುದು. ದಿನನಿತ್ಯದ ಸರಳ ಕೆಲಸಗಳಲ್ಲೇ ಈ ಅರಿವನ್ನು ತರಬಹುದು. ಮನಸ್ಸು ಓಡ್ದಾಗ ಅದನ್ನ ನಿಲ್ಲಿಸೋಕೆ ಜಗಳಾಡೋ ಬದಲು ಉಸಿರು ಮತ್ತು ದೇಹದ ಸಂವೇದನೆಗಳನ್ನ ಬಳಸಿ ವರ್ತಮಾನಕ್ಕೆ ವಾಪಸ್ ಬರೋದು. ಹೌದು, ಸಹಜವಾಗಿ. ಈ ಅಭ್ಯಾಸದಿಂದ ಅನಗತ್ಯ ಭಯಗಳು ಕಡಿಮೆ ಆಗಿ ಮನಸ್ಸು ಶಾಂತವಾಗುತ್ತೆ. ಸಾಮಾನ್ಯ ಕ್ಷಣಗಳಲ್ಲೇ ಒಂದು ಹೊಸ ಅರ್ಥ, ಒಂದು ಪವಿತ್ರತೆ ಕಾಣತ್ತೆ. ಮುಖ್ಯವಾಗಿ ಶಾಂತಿ ಹೊರಗಿಂದ ಬರೋಲ್ಲ, ಅದು ನಮ್ಮಲ್ಲೇ, ಈ ಕ್ಷಣದಲ್ಲೇ ಇದೆ ಅನ್ನೋ ಅರಿವು ಮೂಡುತ್ತೆ. ಹೌದು, ಅತ್ಯಂತ ಚೆನ್ನಾಗಿ ಎಲ್ಲವನ್ನೂ ಒಟ್ಟಿಗೆ ತಂದಿದ್ದೀರಿ. ಈ ಮೂಲಗಳು ಸ್ವಲ್ಪ ಆಧ್ಯಾತ್ಮಿಕ ಅನ್ಸೋ ವಿಷಯವನ್ನ ತುಂಬ ಪ್ರಾಕ್ಟಿಕಲ್ ಆಗಿ, ನೆಲಕ್ಕೆ ಹತ್ರವಾಗಿ, ಯಾರು ಬೇಕಾದ್ರೂ ಪ್ರಯತ್ನ ಮಾಡ್ಬೋದಾದ ರೀತಿಯಲ್ಲಿ ಹೇಳ್ತವೆ. ಇಲ್ಲಿ ಸಿದ್ಧಾಂತಗಳ ಭಾರ ಇಲ್ಲ, ಬದಲಿಗೆ ನೇರವಾದ, ಅನುಭವಕ್ಕೆ ತರಬಹುದಾದ ದಾರಿಗಳಿವೆ.
ಇದರ ದೊಡ್ಡ ಶಕ್ತಿನೇ ಅದರ ಸರಳತೆ ಮತ್ತು ಎಲ್ಲರಿಗೂ ಸುಲಭವಾಗಿ ಸಿಗೋದು. ಇದು ಬರೀ ಒಂದು ಥಿಯರಿಯಾಗಿ ಉಳಿಯದೆ ನಮ್ಮ ನಿಜ ಜೀವನದ ಅನುಭವವನ್ನೇ ಬದಲಾಯಿಸೋ ಶಕ್ತಿ ಇದೆ ಅಂತ ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡಕ್ಕೊಂದು ವಿಷಯ ಬಿಡೋಣ. ಈ ಮೂಲಗಳು ಹೇಳೋ ಹಾಗೆ ಪ್ರತಿ ಉಸಿರು ಪ್ರಾರ್ಥನೆಯಾಗ್ಬೋದಾದ್ರೆ ಮತ್ತೆ ಶಾಂತಿ ಯಾವಾಗ್ಲೂ ನಮ್ಮಲ್ಲೇ, ಈ ಕ್ಷಣದಲ್ಲೇ ಇದ್ರೆ, ಹಾಗಾದ್ರೆ ಇವತ್ತಿನ ನಮ್ಮ ದಿನದಲ್ಲಿ ಅದು ಎಷ್ಟೇ ಬ್ಯುಸಿ ಇರಲಿ, ಬೋರ್ ಇರಲಿ, ಯಾವ ಒಂದು ಸಣ್ಣ ಸಾಮಾನ್ಯ ಅನ್ಸೋ ಕ್ಷಣ ಅಥವಾ ಕೆಲಸವನ್ನ ನಾವು ಈ ಅರಿವಿಗೆ, ಈ ಜಾಗೃತ ಸ್ಥಿತಿಗೆ ಒಂದು ಬಾಗಿಲಾಗಿ ಬಳಸ್ಬೋದು.